ಆಗ ನೋಡಿ ದೇವರು ಹೇಳ್ತಾರೆ ಪಾಪ ಎಂಟ್ರಿ ಆಗೋಯ್ತು. ಈಗ ಎಂಟ್ರಿ ಆಗಿರೋ ಪಾಪನ ಇರಾಡಿಕೇಟ್ ಮಾಡೋಕ್ಕೆ ದೇವರು ಸಭೆ ರೆಡಿ ಮಾಡಿದ್ರು. ಆ ಸಭೆನೇ ಕ್ರಿಸ್ತನ ದೇಹ. ಆ ಕ್ರಿಸ್ತನ ದೇಹಕ್ಕೆ ಯೇಸು ಸ್ವಾಮಿ ತಲೆಯಾಗಿದ್ದಾನೆ. ನಾವು ಜೀಸಸ್ ಬಿಕಮ್ ದ ಹೆಡ್ ಆಫ್ ದಿಸ್ ಚರ್ಚ್. ವಿ ಆರ್ ದ ಬಾಡಿ. ಹೇಗೆ ಬಾಡಿಯಲ್ಲಿ ಎಲ್ಲ ಅಂಗಾಂಗಗಳು, ಕೆರಳು ಬೆರಳು ಕೈಗಳೆಲ್ಲ ಇದೆ, ನಾವೆಲ್ಲ ಅಂಗಾಂಗಗಳಾಗ್ಬಿಟ್ವಿ. ಈ ಸಭೆಗೆ ತಲೆ ಯಾರು? ಫೌಂಡರ್ ಅಂಡ್ ಡೈರೆಕ್ಟರ್ ಈಸ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಆಗ ತಲೆ ಎಡ್ಡೇನು ಹೇಳುತ್ತೆ, ಬಾಡಿ ಕೇಳುತ್ತೆ. ಅದೇ ರೀತಿನೇ ಯೇಸು ಕ್ರಿಸ್ತ ಇದಕ್ಕೆ ತಲೆ ಆಗಿದ್ದಾನೆ. ಅವ್ರು ಒಳ್ಳೇದು ಹೇಳ್ತಾ ಇರ್ತಾರೆ, ಹೊಡಿಬೇಡ, ಕೊಲ್ಬೇಡ, ಸುಳ್ಳು ಹೇಳ್ಬೇಡ, ಸೋಮಾರಿಯಾಗಿರ್ಬೇಡ, ಎದ್ದು ಹೇಳ್ತಾ ಇರತ್ತೆ, ಬಾಡಿ ಕೇಳ್ತಾ ಇರ್ಬೇಕು ಅಲ್ವಾ? ಎಲ್ಲ ಬಾಡಿ ಒಳಗೆ ಒಂದಾಗಿದೆ ನೋಡಿ. ಎಲ್ಲ ಒಂದಕ್ಕೊಂದು ಜೋಡಣೆ ಆಗಿ ಒಂದು ಶರೀರವಾಗಿದೆ ಅಲ್ವಾ? ಕಣ್ಣು ಕಿವಿ, ಕಣ್ಣು ಹೇಳುತ್ತೆ ನಾನು ನೋಡ್ತಾ ಇದ್ದೀನಿ, ಕರೆಕ್ಟ್, ನೀನ್ ನೋಡ್ತಾ ಇದೀಯಾ, ನಾನ್ ತಾನೇ ನಿನ್ನ ಕರ್ಕೊಂಡು ಹೋಗ್ತಾನೆ ಅಂತ ಕಾಲು ಹೇಳುತ್ತೆ. ನಾಯಿ ಬೆಳುತ್ತೆ, ನಾನೇ ನಿನ್ ಜೊತೆ ಇರೋದು, ನನ್ನ ಕೈಲಿ ಎಲ್ಲ ಸಾಧ್ಯ. ಅದು ನಿನ್ ಫ್ರಾಕ್ಚರ್ ಆದ್ರೆ ನಾನ್ ತಾನೇ ಆಯಿಂಟ್ಮೆಂಟ್ ಹಾಕೋದು ಈ ಕಡೆ ನೋಡಿ. ಎಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ. ಆಗ ಲಿಸನ್ ಮಾಡಿ, ಈ ದೇಹಕ್ಕೆ ಗೌರವ ಬಂದ್ರೆ ಮುಖದಲ್ಲಿ ನಗು ಬರುತ್ತೆ, ಈ ದೇಹಕ್ಕೆ ಅವಮಾನ ಬಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆಗ ನೀ ತಪ್ಪು ಮಾಡಿದ್ರೆ ಯೇಸು ಕ್ರಿಸ್ತ ಕಣ್ಣಲ್ಲಿ ನೀರು ಬರುತ್ತೆ, ಯೇಸು ಕ್ರಿಸ್ತ ತಲೆ ಬಾಗ್ತಾರೆ. ನೀವು ಒಳ್ಳೇದ್ ಮಾಡಿದ್ರೆ ಯೇಸು ಕ್ರಿಸ್ತ ನಿಮ್ಮನ್ನ, ಅದಕ್ಕೆ ಸಿಂಹವಾಗಿರ್ಬೇಕು. ಇವತ್ತಿಂದ ಆಸ್ತಿ ಬಿಡುಗಡೆ ಮಾಡ್ತಾರೆ ದೇವರು. ಅದೇ ರಾತ್ರಿ ರಕ್ತ ಬಿಡುಗಡೆ ಆಯ್ತು. ರಕ್ತ ಏನ್ ಮಾಡುತ್ತೆ? ನಿಮ್ಮ ಮೂಲ ಪಿತ್ತುಗಳಿಂದ ಇರತಕ್ಕಂತ ಸಂಪತ್ತುಗಳನ್ನ ವರ್ಗಾವಣೆ ಮಾಡುತ್ತೆ. ಕೋರ್ ವೆಲ್ತ್ ಪ್ರಾಪರ್ಟಿಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಅದು ಟ್ರಾನ್ಸ್ಫರ್ ಮಾಡೋದಕ್ಕೆ ಅದಕ್ಕೇನು ಹೇಳೋದು? ಮೊದಲೇ ದೀಪ ಪೆಸಾಕ್, ಪೆಸಾಕ್ ಹಬ್ಬ, ಪಸ್ಕ ಹಬ್ಬ, ಉಳಿಲದ ರೊಟ್ಟಿಗಳ ಹಬ್ಬ, ನೆಕ್ಸ್ಟ್ ಪ್ರಥಮ ಫಲಗಳ ಹಬ್ಬ, ನೆಕ್ಸ್ಟ್ ಯೇಸು ಕ್ರಿಸ್ತರ ಬೆತ್ತಗೋಸ್ತ ಹಬ್ಬ, ತುತ್ತೂರಿಗಳ ಹಬ್ಬ, 6ನೇದು ದೋಷ ಪರಿಹಾರಕ ಹಬ್ಬ, 2ನೇ ಬರುವಿಕೆ ಜಡ್ಜ್ಮೆಂಟ್, 7ನೇ ದೀಪಸ್ತಂಭ ವರ್ಣಶಾಲೆಗಳ ಹಬ್ಬ, ಮಿಲೇನಿಯನ್ ಕಿಂಗ್ಡಮ್, 1000 ವರ್ಷಗಳ ಕಾಲ ದೇವರೊಂದಿಗೆ ಆಳತಕ್ಕ ರಾಜ. ಈ 7 ಹಬ್ಬಗಳಲ್ಲಿ ಮನೋಜ್ ಅವರೇ 3 ಹಬ್ಬ ತುಂಬಾ ಇಂಪಾರ್ಟೆಂಟ್. ಯಾವ್ದು 3 ಹಬ್ಬ? ಒಂದು ಮರಣ, ಯೇಸು ಕ್ರಿಸ್ತ ರಕ್ತ, 2ನೇದು ಪವಿತ್ರಾತ್ಮ, 3ನೇದು ನಿತ್ಯ ಜೀವ. ಈ 3 ಕೊಡಕ್ಕೆ ಬಂದಿದ್ದಾರೆ.